ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಏನು ಸ್ಟಡಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಹೌ ಟು ಕ್ಯಾಲ್ಕುಲೇಟ್ ಲಾಗ್ ಆ್ಯಂಡ್ ಆ್ಯಂಟಿ ಲಾಗ್ ಬೈ ಯೂಸಿಂಗ್ ಲಾಗ್ ಬುಕ್. ಲಾಗ್ ಬುಕ್ಕನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಲಾಗು ಮತ್ತು ಆ್ಯಂಟಿ ಲಾಗನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಸೊ ಹೆಡಿಂಗ್ ಬರ್ಕೊಳ್ಳಿ. ಹೌ ಟು ಕ್ಯಾಲ್ಕುಲೇಟ್ log of a number by using log book. Yes, very good. ವಿದ್ಯಾರ್ಥಿಗಳೇ, ನೀವು ಫಸ್ಟ್ PUC ಸೈನ್ಸ್ ಯಾರು ತಗೊಂಡಿದ್ದೀರಲ್ಲ, ಸೊ ಫಿಸಿಕ್ಸನ್ನು ನೀವು ಫಸ್ಟ್ ಕಲಿಬೇಕಂದ್ರೆ ಫಸ್ಟ್ ಯು ಶುಡ್ ನೋ what is log, what is anti-log, how to calculate it, what is characteristic and what is Mantissa. ಇದರ ಬಗ್ಗೆ ನೀವು ತಿಳ್ಕೊಂಡಿರಲೇಬೇಕು. ಹಾಗಾದರೆ ಬೇಸಿಕಲಿ ನಾವು ಯಾವಾಗಲೂ ಲಾಗ್ ಅನ್ನು ಯಾರು ಕಂಡು ಹಿಡಿತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಲಾಗ್ ಆಫ್ ಎ ನಂಬರ್. ಯಾವಾಗಲೂ ನಾವು ನಂಬರಿನ ಲಾಗ್ ಅನ್ನು ಕಂಡು ಹಿಡಿತೇವೆ, ಹೌದಲ್ವಾ? ಲಾಗಲ್ಲಿ ನಮಗೆ ಎರಡು ಪ್ರಕಾರಗಳು ಸಿಗ್ತವೆ. ಒಂದು ಲಾಗ್ ಟು ದ ಬೇಸ್ ಇ, ಇನ್ನೊಂದು ಲಾಗ್ ಟು ದ ಬೇಸ್ 10. ಎರಡು ರೀತಿಯಾಗಿರ್ತಕ್ಕಂಥ ಲಾಗ್ಸ್ಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಲಾಗ್ ಟು ದ ಬೇಸ್ ಇ ಅನ್ನು ನಾವು ಭೌತಶಾಸ್ತ್ರದಲ್ಲಿ ವಿ ಆರ್ ಗೋಯಿಂಗ್ ಟು ಸೇ ನ್ಯಾಚುರಲ್ ಲಾಗ್. ಇದನ್ನು ನಾವು ನ್ಯಾಚುರಲ್ ಲಾಗ್ ಅಂತಲೂ ಕರಿತೀವಿ. ಹಾಗಾದರೆ ಸರ್, ಲಾಗ್ ಟು ದ ಬೇಸ್ ಇ ಇದ್ದನ್ನು ನಾವು ಲಾಗ್ ಟು ದ ಬೇಸ್ 10ಗೆ ಕನ್ವರ್ಟ್ ಮಾಡ್ಬೋದಾ? ಆನ್ಸರ್ ಇಸ್ ಎಸ್, ಇಟ್ ಈಸ್ ಪಾಸಿಬಲ್. ಸರ್, ಹೌ ಟು ಕನ್ವರ್ಟ್ ಬೇಸ್ ಇ ಟು ಬೇಸ್ 10? ಇಫ್ ಐ ವಾಂಟ್ ಟು convert log to the base e to the log to the base 10, I have to multiply with 2.303. Yes, so right now log to the base e has to convert it into log to the base 10. If I want to convert log 10 to the base e, I should divide with 2.303 log to the base e, then it is log to the base 10. ಹೌದಾ? ಈಗ ಲಾಗ್ ಇ ಇದ್ದಿದ್ದು ಬೇಸ್ ಇ ಇದ್ದಿದ್ದು ಲಾಗ್ 10ಗೆ ಕನ್ವರ್ಟ್ ಆಯಿತು. ಬೇಸ್ 10 ಇದ್ದಿದ್ದು ಈಗ ಈ ರೀತಿ ನೀವು ಕನ್ವರ್ಷನ್ ಮಾಡ್ತೀವಿ. ಅರ್ಥ ಆಯ್ತಾ? ಈಗ ಲಾಗ್ ಅನ್ನ ಕಲಿಯೋ ಮುಂಚೆ ನಾವು ಒಂದಿಷ್ಟು ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳನ್ನು ನಾವು ನೆನಪಿಟ್ಕೊಳ್ಳೋಣ. ಹಾಗಾದ್ರೆ ಬನ್ನಿ, ಯಾವ್ಯಾವ ಸರ್ ಇಂಪಾರ್ಟೆಂಟ್ ಫಾರ್ಮುಲಾಸು? ಫಸ್ಟ್ ಫಾರ್ಮುಲಾ ಲಾಗ್ ಎ ಇಂಟು ಬಿ. ಇದನ್ನು ನಾನು ಲಾಗ್ ಎ ಪ್ಲಸ್ ಲಾಗ್ ಬಿ ಅಂತ ಬರೀಬೋದು. ಸೊ ಸೆಕೆಂಡ್ ಫಾರ್ಮುಲಾ ಲಾಗ್ ಎ ಬೈ ಬಿ. ಇದನ್ನು ನಾನು ಹೇಗೆ ಬರಿಬೋದು? ಲಾಗ್ ಎ ಮೈನಸ್ ಲಾಗ್ ಬಿ ಅಂತ ನಾನು ಬರೀಬೋದು. ನೆಕ್ಸ್ಟ್ ಥರ್ಡ್ ಲಾಗ್ ಎ ರೀಸ್ ಟು ಬಿ ಅನ್ನು ನಾನು ಬಿ ಇಂಟು ಲಾಗ್ ಎ ಅಂತಲೂ ಬರಿಬೋದು ವಿದ್ಯಾರ್ಥಿಗಳು. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಯಾವಾಗಲೂ ನೀವು ನೆನಪಿಟ್ಟುಕೊಳ್ಳಿ, ಲಾಗ್ 1 to the base 10, the value is always 0. log 1 to the base 10 ಇನ ವ್ಯಾಲ್ಯೂ ಏನಾಗ್ತದೆ? 0 ಆಗ್ತದೆ. ಸಿಮಿಲರ್ಲಿ log 10 to the base 10 ಇನ ವ್ಯಾಲ್ಯೂ 1 ಆಗ್ತದೆ ವಿದ್ಯಾರ್ಥಿಗಳೇ. ಎಸ್, ಹಾಗಾದರೆ ಸರ್ ಇದ್ರದ್ದು ಹೇಳಿ ಸರ್. ನೋಡಿ, log x to the base x, ಆನ್ಸರ್ ಇಸ್ 1. log k to the base k, ಆನ್ಸರ್ ಇಸ್ 1. I will take one more example. log z to the base z, ಆನ್ಸರ್ ಇಸ್ 1. ಬೇಸು ಮತ್ತು ನಂಬರ್ ಏನಾದರೂ ಸೇಮ್ ಇದ್ರೆ ಆ ನಂಬರಿನ ವ್ಯಾಲ್ಯೂ ಯಾವಾಗಲೂ 1 ಇರ್ತದೆ ವಿದ್ಯಾರ್ಥಿಗಳೇ. ಆಲ್ವೇಸ್ ಡೂ ರಿಮೆಂಬರ್ ದೀಸ್ 2 ಪಾಯಿಂಟ್ಸ್. ನೆಕ್ಸ್ಟ್ 9th ಪಾಯಿಂಟ್, ವಾಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಚಿಲ್ಡ್ರನ್. ನಾವು ಲಾಗ್ ಆಫ್ ಇ ಅನ್ನ ನಾವು ಲ್ಯಾನ್ ಆಫ್ ಇ ಇಸ್ ಈಕ್ವಲ್ ಟು ದಿಸ್ ಇಸ್ 1 ಅಂತ ನಾವು ಕನ್ಸಿಡರ್ ಮಾಡ್ತೇವೆ, ಹೌದಾ? ಸೊ ದೀಸ್ ಆರ್ ದಿ ಬೇಸಿಕ್ ಇನ್ಫಾರ್ಮೇಶನ್ಸ್ ರಿಗಾರ್ಡಿಂಗ್ ಟು ಲಾಗ್. ಇವಿಷ್ಟು ಫಾರ್ಮುಲಾಸ್ಗಳನ್ನು ನೀವು ಫಸ್ಟ್ ಬೈ ಹ್ಯಾಟ್ ಮಾಡಲೇಬೇಕು. ಎಸ್, ಈ ಒಂದಿಷ್ಟು ಇನ್ಫಾರ್ಮೇಷನ್ಸ್ಗಳ ನಿಮ್ಗೆ ಗೊತ್ತಿರಲೇಬೇಕು. ಲಾಗ್ ಟು ದ ಬೇಸ್ ಇ ಅನ್ನು ನಾವು ಲಾಗ್ ಟು ದ ಬೇಸ್ 10ಗೆ ಹೇಗೆ ಕನ್ವರ್ಟ್ ಮಾಡಬೇಕು, ಅದೇ ರೀತಿಯಾಗಿ ಲಾಗ್ ಟು ದ ಬೇಸ್ 10 ಅನ್ನು ಲಾಗ್ ಟು ದ ಬೇಸ್ ಇಗೆ ನಾವು ಹೇಗೆ ಕನ್ವರ್ಷನ್ ಮಾಡಬೇಕು. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಏನಾದರೂ ಗೊತ್ತಿದ್ರೆ ದೆನ್ ಇಟ್ ಈಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್ ಲಾಗ್ ಆ್ಯಂಡ್ ಆ್ಯಂಟಿ ಲಾಗ್ ಆಫ್ ಎ ಗಿವನ್ ನಂಬರ್. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಹಾಗಾದರೆ ವಿದ್ಯಾರ್ಥಿಗಳು ಬನ್ನಿ, ಒಂದಿಷ್ಟು ಎಕ್ಸಾಂಪಲ್ಸ್ ಅನ್ನು ನಾನು ಇಲ್ಲಿ ಕನ್ಸಿಡರ್ ಮಾಡಿದ್ದೇನೆ. Illustration number 1, log 1 2 3 4. I have to write to the base 10. I have to calculate
ಲಾಗ್ 1 2 3 4 ವ್ಯಾಲ್ಯೂ ಟು ದ ಬೇಸ್ 10. ಯಾವಾಗಲೂ ನೀವು ನೆನಪಿಟ್ಟುಕೊಂಡು ಹೋಗಿ. ಫಾರ್ ಎಕ್ಸಾಂಪಲ್ ಎಕ್ಸ್ ಈಸ್ ಎನಿ ನಂಬರ್. ಎಕ್ಸ್ ಅನ್ನು ನೀವೇನಾದರೂ ಒಂದು ನಂಬರ್ ಅಂತ ಕನ್ಸಿಡರ್ ಮಾಡಿದ್ರೆ ಲಾಗ್ ಎಕ್ಸ್ ಟು ದ ಬೇಸ್ 10, ಈ ಎಕ್ಸ್ ನಂಬರಿನ ಲಾಗ್ ಅನ್ನು ನಾನು ಹೇಗೆ ಕಂಡುಹಿಡಬೇಕಂದ್ರೆ ಇದನ್ನು ಯಾವ ರೀತಿ ಬರೀತೀವಿ ಅಂದರೆ ನಾವು ಫಿಸಿಕ್ಸ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಕ್ಸ್ ಪ್ಲಸ್ ಮೆಂಟಿಸಾ of x. This is the shortcut formula and this is the formula to calculate log of any given number. ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಈ ಎಕ್ಸಾಂಪಲ್ಸ್ಗಳ ಲಾಗ್ ಅನ್ನ ನಾವು ಕಂಡುಹಿಡಿಯಲಿಕ್ಕೆ ಪ್ರಯತ್ನವನ್ನು ಪಡೋಣ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಲೆಟ್ us take example number 1. Let us take illustration number 1. Illustration 1 ಏನಿದೆ, log to the base 10 1 2 3 4 ಇದೆ. ಹೌದಾ? ಇದರ ವ್ಯಾಲ್ಯೂವನ್ನು ನಾನು ಕಂಡುಹಿಡಬೇಕು. ಹಾಗಾದ್ರೆ ಸರ್ ನಾನೇನು ಮಾಡ್ಬೇಕು ಸರ್? ನಾವೇನು ಮಾಡ್ಬೇಕು ಸರ್? ಫಸ್ಟು ಕ್ಯಾರೆಕ್ಟರಿಸ್ಟಿಕ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ, ಅದಾದ್ಮೇಲೆ ಮೆಂಟಿಸಾನ ಕ್ಯಾಲ್ಕುಲೇಷನ್ ಮಾಡಿ. ಸರ್ ಹೌ ಟು ಕ್ಯಾಲ್ಕುಲೇಟ್ ಕ್ಯಾರೆಕ್ಟರಿಸ್ಟಿಕ್ ಸರ್? ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ, ನಮ್ಮ ಮೆಥಡ್ ಅನ್ನು ಹೇಳ್ಕೊಡ್ತಾನೆ, ಆ ಮೆಥಡ್ ಅನ್ನು ನೀವು ಫಾಲೋ ಮಾಡಬೇಕು. ಕ್ಯಾರೆಕ್ಟರಿಸ್ಟಿಕ್ ಅನ್ನು ಹೇಗೆ ಬರಿಬೇಕು ಸರ್? ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ಸರ್? ನೋಡಿ, ಹೌ ಟು ಕ್ಯಾಲ್ಕುಲೇಟ್ ಕ್ಯಾರೆಕ್ಟರಿಸ್ಟಿಕ್. ಫಸ್ಟ್ ರೈಟ್ ಗಿವನ್ ನಂಬರ್. ಮೊದಲು ನಂಬರ್ ಅನ್ನು ಬರ್ಕೊಳ್ಳಿ 1 2 3 4. ಫಸ್ಟ್ ನಾನೇನು ಮಾಡಿದೆ, ಗಿವನ್ ನಂಬರ್ ಅನ್ನು ಬರ್ಕೊಂಡೆ. ಸೊ ಎಸ್, ಆನ್ಸರ್ ಇಸ್ ಕರೆಕ್ಟ್. ಸೊ ನಾನು ಮೊದಲು ಏನು ಮಾಡಿದೆ, ನಂಬರ್ ಅನ್ನು ಬರ್ಕೊಂಡೆ. ನಂಬರ್ ಅನ್ನು ಬರೆದ ತಕ್ಷಣ ಇದನ್ನು ನೀವು ಏನು ಮಾಡಬೇಕಂದ್ರೆ ವಿದ್ಯಾರ್ಥಿಗಳೇ, ಸೈಂಟಿಫಿಕ್ ಮೆಥಡ್ ಅಲ್ಲಿ ಬರೀಬೇಕು. ಸೈಂಟಿಫಿಕ್ ಫಿಗರ್ ಅಲ್ಲಿ ನಾವು ಇದನ್ನ ಮೆನ್ಷನ್ ಮಾಡಬೇಕು. ಸರ್ ಸೈಂಟಿಫಿಕ್ ಫಿಗರ್, ಸೈಂಟಿಫಿಕ್ ಮೆಥಡ್ ಅಲ್ಲಿ ಹೇಗೆ ಬರೀಬೇಕು ಸರ್? ಐ ಹೌ ಟು ರೈಟ್ ಇನ್ ದ ಫಾರ್ಮ್ ಆಫ್ 10 raised to anything. ರೇಸ್ ಟು 10 ಅಲ್ಲಿ ನಾನು ಇದನ್ನು ಬರೀಬೇಕು, ಪವರ್ ಆಫ್ 10 ಅಲ್ಲಿ ನಾನು ಬರೀಬೇಕು. ಹಾಗಾದ್ರೆ ನಾನು ಹೇಗೆ ಬರೀಬಹುದು ಪುಟಾಣಿಗಳೇ? 1.234 ಇಂಟು 10 to the power 3 ಅಂತ ನಾನು ಬರೀಬಹುದಾ ಸರ್? 1.234 ಇಂಟು 10 to the power 3 ಅಂತ ಬರೀಬಹುದಾ? ಆನ್ಸರ್ ಇಸ್ ಎಸ್. ನೋಡಿ, ಡೆಸಿಮಲ್ ಪಾಯಿಂಟ್ ಏನಾದರೂ ಲೆಫ್ಟ್ ಸೈಡ್ ಶಿಫ್ಟ್ ಆಗ್ತಾ ಇದ್ರೆ ಇಲ್ಲಿ ಪವರ್ +3 ಬರ್ತದೆ. ಅದೇ ಡೆಸಿಮಲ್ ಪಾಯಿಂಟ್ ಏನಾದರೂ ರೈಟ್ ಕಡೆ ಶಿಫ್ಟ್ ಆಗ್ತಾ ಇದ್ರೆ ಇಲ್ಲಿ ಪವರು ಮೈನಸ್ ಬರ್ತದೆ. ಈ ಕೇಸಲ್ಲಿ ಡೆಸಿಮಲ್ ಪಾಯಿಂಟು ಲೆಫ್ಟ್ ಸೈಡ್ ಶಿಫ್ಟ್ ಆಗ್ತಾ ಇದೆ. ಸೊ ನಾನು ಏನು ಮಾಡಿದೆ, ಇಲ್ಲಿ +3 ಅಂತ ತಗೊಂಡಿದ್ದೆ. ಹಾಗಾದ್ರೆ ಈ ಥಿರಿ ಏನು ಸರ್? ದಿಸ್ ಥಿರಿ ಈಸ್ ನಥಿಂಗ್ ಬಟ್ ಕ್ಯಾರೆಕ್ಟರಿಸ್ಟಿಕ್. ಈ ಥಿರಿಯನ್ನು ನಾನು ಫಿಸಿಕ್ಸ್ ಅಲ್ಲಿ ಏನಂತ ತಗೋತೇವೆ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಅಂತ ತಗೋತೇವೆ. ಹಾಗಾದ್ರೆ ನೋಡಿ, ನನಗೆ ಕ್ಯಾರೆಕ್ಟರಿಸ್ಟಿಕ್ ಸಿಕ್ತು. ಸೊ ಕ್ಯಾರೆಕ್ಟರಿಸ್ಟಿಕ್ कितना मिला बड़े भाई? 3 मिला. नेक्स्ट गो फॉर मेंटिसा. सर हाउ टू कैलकुलेट मेंटिसा सर? बट ಮೆಂಟಿಸಾನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಒಂದು ಮೆಥಡ್ ಅನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಸೊ ಫಸ್ಟ್ ಗಿವನ್ ನಂಬರ್ ಅನ್ನು ಬರ್ಕೊಳ್ಳಿ. ಗಿವನ್ ನಂಬರ್ ಏನಿದೆ ಸರ್? 1 2 3 4. 1 2 3 4 ನಂಬರ್ ಬಂದರೆ ನೆಕ್ಸ್ಟ್ ನಿಮ್ಮ ಲಾಗ್ ಬುಕ್ ಅಲ್ಲಿ ಲಾಗಾರಿದಮ್ಸ್ ಅಂತ ಒಂದು ಟೇಬಲ್ ಇದೆ ನೋಡಿ. ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅಲ್ವಾ ವಿದ್ಯಾರ್ಥಿಗಳೇ? ಎಸ್, ಲಾಗಾರಿದಮ್ಸ್ ಅಂತ ಒಂದು ಟೇಬಲ್ ಇದೆ. ಈ ಟೇಬಲ್ ಅನ್ನು ನೀವು ಅಬ್ಸರ್ವೇಷನ್ ಮಾಡಿದ್ರೆ ಇಲ್ಲಿ ವರ್ಟಿಕಲ್ ಕಾಲಮ್ಸ್ ಮತ್ತು ಹಾರಿಜಾಂಟಲ್ ಲೈನ್ಸ್ ನಮಗೆ ಕಾಣ್ಲಿಕ್ಕೆ ಹತ್ತವ. ಇಲ್ಲಿ ನೋಡಿ, ಎಲ್ಲಿಂದ ಸ್ಟಾರ್ಟ್ ಆಗಿದೆ? 10 11 12 13 14 15 ಇಂದ ಅಪ್ ಟು 99 ವರೆಗೂ ಇದೆ. ಒಂದ್ಸತಿ ಅಬ್ಸರ್ವೇಷನ್ ಮಾಡಿ. ದೆನ್ ಇಲ್ಲಿ ಹಾರಿಜಾಂಟಲ್ ಕಾಲಮ್ ಅಲ್ಲಿ 0 1 2 3 4 5 6 7 8 9 ಅಂತಿದೆ. ಇಲ್ಲಿ ಮೀನ್ ಡಿಫರೆನ್ಸ್ 1 2 3 4 5 6 7 8 9 ಅಂತಿದೆ. ಹಾಗಾದ್ರೆ ಯಾವ ರೀತಿ ಕಂಡುಹಿಡಿಬೇಕು ಸರ್? ನಾನು ಹೇಳ್ಕೊಡ್ತೇನೆ ನೋಡಿ ವಿದ್ಯಾರ್ಥಿಗಳು. ಇಲ್ಲಿ ಗಿವನ್ ನಂಬರ್ ಏನಿದೆ? 1 2 3 4 ಇದೆ. ಫಸ್ಟ್ 12 ಅನ್ನು ಕನ್ಸಿಡರ್ ಮಾಡಿ. ಸೊ ನೀವೇನು ಮಾಡಿ, 12 ನೋಡಿ, 10 11 12 ಈ 12 ನಂಬರ್ಗೆ ಬನ್ನಿ. 12 ಕಾಣ್ಲಿಕ್ಕೆ ಹತ್ತದಲ್ವ ವಿದ್ಯಾರ್ಥಿಗಳೇ? ಎಸ್, ಈ 12 ನಂಬರ್ಗೆ ಬನ್ನಿ. ನೆಕ್ಸ್ಟ್ 3 ಅದೇ ಲೈನಲ್ಲಿ ನೀವೇನು ಹೋಗ್ಬೇಕಂದ್ರೆ ಥರ್ಡ್ ವರ್ಟಿಕಲ್ ಕಾಲಮ್ಗೆ ಹೋಗ್ಬೇಕು. ನೋಡಿ, 0 1 2 3 ಇದೆ ಅಲ್ವಾ? 12th ನಂಬರೇ. 12th ಇಂದ ಅದೇ ಹಾರಿಜಾಂಟಲ್ ಲೈನಲ್ಲಿ ನಾನು ಎಲ್ಲಿ ಹೋದೆ? ತಿರುಗಿ ಹೋದ್ರೆ ನಂಬರ್ ಎಷ್ಟಿದೆ ಇಲ್ಲಿ? 0899. ಆ ನಂಬರ್ ಅನ್ನು ಬರ್ಕೊಳ್ಳಿ, 0899 ಪ್ಲಸ್ ನೆಕ್ಸ್ಟ್ ನಂಬರ್ ಏನಿದೆ? 4 ಇದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಅದೇ ಲೈನಲ್ಲಿ, ಅದೇ ಹಾರಿಜಾಂಟಲ್ ಲೈನಲ್ಲಿ ಹೋಗಿ ಮೀನ್ ಡಿಫರೆನ್ಸ್ ಎಷ್ಟಿದೆ? 4 ಇದೆ. 4 ಅಂದ್ರೆ ಮೀನ್ ಡಿಫರೆನ್ಸ್. ಸೊ 4ಗೆ ಮೀನ್ ಡಿಫರೆನ್ಸ್ ಎಷ್ಟಿದೆ ನೋಡಿ? 14 ಇದೆ. 4 ಏನದು? 14. 14 always, look at here, this fourth number, this fourth digit always integer denotes mean difference. ಹಾಗಾದ್ರೆ ಫೋರ್ತ್ ಒನ್ ಏನಿದೆ ಇಲ್ಲಿ? 14 ಇದೆ. ಸೊ ನಾನು ಏನು ಮಾಡಿದೆ, ಇಲ್ಲಿ 14 ಅಂತ ಬರೆದೆ.
ಹಾಗಾದರೆ ಆ್ಯಡ್ ಮಾಡಿ ವಿದ್ಯಾರ್ಥಿಗಳೇ, ನಿಮಗೆ ಎಷ್ಟು ಆನ್ಸರ್ ಸಿಗ್ತದೆ ಹೇಳಿ? ಆ್ಯಡ್ ಮಾಡಿ ಅವನ್ನ. ಎಸ್, 9 + 4 13, 9 + 1 10 and it is 11 and it is 9 0. So this is ಮೆಂಟಿಸಾ. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ನನಗೆ ಏನು ಸಿಕ್ತು ವಿದ್ಯಾರ್ಥಿಗಳೇ? ಮೆಂಟಿಸಾ ಸಿಕ್ತು. ಸೊ 3 is characteristic, 0 9 1 3 is what? ಮೆಂಟಿಸಾ. ಹಾಗಾದ್ರೆ ಫೈನಲ್ ಆಗಿ ಆನ್ಸರ್ ಅನ್ನು ಬರೆಯೋಣ. कैरेक्टरिस्टिक कितना मिला है? 3 मिला है. देन ಮೆಂಟಿಸಾ कितना मिला है? 0 9 1 3. ಮೆಂಟಿಸಾ ಅಂದ್ರೆ ಅದರ ಅರ್ಥನೇ ಅದು ಪಾಯಿಂಟ್ ಅಲ್ಲಿ ಬರ್ತದೆ, ಡೆಸಿಮಲ್ ಅಲ್ಲಿ ಬರ್ತದೆ. ಅದಕ್ಕೆ ನಾನು ಏನು ಮಾಡಬೇಕಂದ್ರೆ ಯಾವಾಗಲೂ ಐ ಹ್ಯಾವ್ ಟು ಪುಟ್ one decimal here. So 0.0913. So final answer is 3.0913 is the right answer. Is it clear, children? Yes. So the log 1 2 3 4 to the base 10 value is how much? 3.0913 would be the right answer. Yes. So let us take a second example. Log 3.62 to the base 10. ಹಾಗಾದ್ರೆ ಇದನ್ನು ಸಾಲ್ವ್ ಮಾಡೋಣ. ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡೋಣ. ಓಕೆ, ಸೊ log 3.62 to the base 10. So solution for second illustration. log 3.62 to the base 10, इसका वैल्यू कितना होता है? Let us calculate children. So first I am going to calculate characteristic. ಮೊದಲು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಾನು ಕಂಡುಹಿಡಿದೆ. ಸರ್ ಕ್ಯಾರೆಕ್ಟರಿಸ್ಟಿಕ್ ಹೇಗೆ ಕಂಡುಹಿಡಬೇಕು ಸರ್? ಫಸ್ಟ್ write given number. 3.62 is a given number. Answer is yes. Then this number I have to write in the form of scientific notation. Scientific figure ಅಲ್ಲಿ ಇದನ್ನ ನೀವು ಬರೀರಿ. ನಾನು ಇದನ್ನ ಹೇಗೆ ಬರೀಬಹುದು ವಿದ್ಯಾರ್ಥಿಗಳ? ಸೈಂಟಿಫಿಕ್ ಫಿಗರ್ ಅಲ್ಲಿ 3.62 into 10 to the power 0 ಅಂತ ಬರೀಬಹುದಲ್ವಾ? ಎಸ್ ಆರ್ ನೋ? ಸೈಂಟಿಫಿಕ್ ಫಿಗರ್ ಅಲ್ಲಿ ಈ ನಂಬರ್ ಅನ್ನ 3.62 into 10 to the power 0 ಅಂತ ಬರೀಬಹುದು. ಎಸ್, ಆಲ್ರೆಡಿ ಪಾಯಿಂಟ್ ಅಲ್ಲಿ ಇದೆ ಅದು. ಹಾಗಾದ್ರೆ 0 ಏನೈತಿ? ಸೊ 0 is the characteristic. ಹೌದು, 0 ನಮಗೆ ಏನು ಸಿಕ್ತು? ಕ್ಯಾರೆಕ್ಟರಿಸ್ಟಿಕ್ ಸಿಕ್ತು. Then go for ಮೆಂಟಿಸಾ. Sir, how to calculate ಮೆಂಟಿಸಾ? ಸೇಮ್ ಪ್ರೊಸೀಜರ್. ಲಾಸ್ಟ್ ಎಕ್ಸಾಂಪಲ್ ನಾವು ಯಾವ ಪ್ರೊಸೀಜರ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಲ್ಲ ಅದೇ ಪ್ರೊಸೀಜರ್ ಅನ್ನ ಇಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಫಸ್ಟ್ ರೈಟ್ ಗಿವನ್ ನಂಬರ್. ಗಿವನ್ ನಂಬರ್ ಕ್ಯಾ ಹೈ? 362. ಅಲ್ಲ ಸರ್, ಇಲ್ಲಿ 3.62 ಇದೆ, ನೀವು 362 ಬರೆದಿದ್ದೀರಲ್ಲ. ವಿದ್ಯಾರ್ಥಿಗಳೇ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಮೆಂಟಿಸಾ ಅನ್ನ ಕ್ಯಾಲ್ಕುಲೇಷನ್ ಮಾಡುವಾಗ ಈ ಪಾಯಿಂಟ್ ಅನ್ನ ಬರೆಯುವ ಅವಶ್ಯಕತೆ ಇಲ್ಲ. ಮೆಂಟಿಸಾ ಅಂದ್ರೆ ಅದು ಎದರಲ್ಲಿ ಬರ್ತದೆ ಅಂದ್ರೆ ಡೆಸಿಮಲ್ ಅಲ್ಲಿ ಬರ್ತದೆ. ಅದಕ್ಕೋಸ್ಕರ ಈ 3.62 ಇತ್ತಂದ್ರೂ ಕೂಡ ನಾನು 362 ಅಂತ ನಾನು ಬರ್ಕೋಬಹುದು. ಹಾಗಾದ್ರೆ ಫಸ್ಟ್ 36 ಲಾಗ್ ಬುಕ್ ಅಲ್ಲಿ ನೀವು 36ಗೆ ಹೋಗಿ. 36 किधर है 36? यस, इधर है 36. दिस इज 36. ಕಾಣ್ತಾ ಇದೆ ಅಲ್ವಾ ವಿದ್ಯಾರ್ಥಿಗಳೇ? ದೆನ್ ಸೆಕೆಂಡ್ ರೋಗೆ ಹೋಗಿ. ಸೆಕೆಂಡ್ ರೋ ಬದಲು ಸೆಕೆಂಡ್ ಕಾಲಮ್ಗೆ ಹೋಗಿ. 36 ಅಲ್ಲೇ 0th ಕಾಲಮ್, ದೆನ್ 1 and it is 2 ಸೆಕೆಂಡ್ ಕಾಲಮ್. ಸೆಕೆಂಡ್ ಕಾಲಮಿನ ಆನ್ಸರ್ ಎಷ್ಟಿದೆ ನೋಡಿ? ವ್ಯಾಲ್ಯೂ ಎಷ್ಟಿದೆ ಅಲ್ಲಿ? 5587 ಇದೆ. ಸೊ 5587 ಪ್ಲಸ್ ನೋಡಿ 362. ಫೋರ್ತ್ ನಂಬರ್ ಇಲ್ಲ ಇಲ್ಲಿ. ಫೋರ್ತ್ ನಂಬರ್ ಇಲ್ಲ ಅಂದ್ರೆ ಮೀನ್ ಡಿಫರೆನ್ಸ್ ಇಲ್ಲ. ಫೋರ್ತ್ ನಂಬರ್ ಯಾವಾಗಲೂ ಏನನ್ನ ಇಂಡಿಕೇಟ್ ಮಾಡ್ತದೆ ಅಂದ್ರೆ ಮೀನ್ ಡಿಫರೆನ್ಸ್ ಅನ್ನ ಇಂಡಿಕೇಟ್ ಮಾಡ್ತದೆ. ಇಲ್ಲಿ ಫೋರ್ತ್ ನಂಬರೇ ಇಲ್ಲ, ಇರೋದೇ 3 ಡಿಜಿಟ್ 362. ಸೊ ಹಾಗಾದ್ರೆ ಫೋರ್ತ್ ನಂಬರ್ ಇಲ್ಲ. ಸೊ ಹೀಗಾಗಿ ಮೀನ್ ಡಿಫರೆನ್ಸ್ ಎಷ್ಟಾಗ್ತದೆ ಅಂದ್ರೆ ಪುಟಾಣಿಗಳೇ 0 ಆಗ್ತದೆ. ಸೊ ಆ್ಯಡ್ ಮಾಡಿ ಎಷ್ಟಾಯ್ತು? 5587. ಸೊ ಇದು ಮೆಂಟಿಸಾ ಅಲ್ವಾ? ಸೊ ಹೀಗಾಗಿ ನಾನು ಇಲ್ಲಿ ಪಾಯಿಂಟ್ ಅನ್ನ ಹಚ್ಚಬೇಕಾಗ್ತದೆ, ಹೌದಲ್ವಾ? ಯಾಕಂದ್ರೆ ಮೆಂಟಿಸಾ ಯಾವಾಗಲೂ ಡೆಸಿಮಲ್ ಅಲ್ಲಿ ಇರ್ತದೆ. ಹಾಗಾದ್ರೆ ಆ್ಯಡ್ ಮಾಡಿ. कैरेक्टरिस्टिक्स प्लस मेंटिसा कितना होता है? देखो कैरेक्टरिस्टिक कितना मिला? 0 प्लस मेंटिसा कितना मिला? 0.5587. सो फाइनल आंसर कितना होता है बड़े भाई? 0.5587 would be the right answer. So what is the value of log 3.62 to the base 10? 0.5587 would be the right answer. Is it clear, children?
ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ಎಸ್, ಈಸಿ ಇದೆಲ್ಲ ಮೆಥಡ್. ಹಾಗಾದ್ರೆ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಎಕ್ಸಾಂಪಲ್. ಲೆಟ್ ಅಸ್ ಸಾಲ್ವ್ ನೆಕ್ಸ್ಟ್ ಇಲುಸ್ಟ್ರೇಷನ್. ನೆಕ್ಸ್ಟ್ ಇಲುಸ್ಟ್ರೇಷನ್ ಅನ್ನ ಲೆಟ್ ಮೀ ಸಾಲ್ವ್. ನೀವು ಟ್ರೈ ಮಾಡಿ. सॉल्यूशन फॉर इलस्ट्रेशन नंबर 3. गिवन नंबर क्या है? log to the base 10 0.134 है, एक गिवन नंबर है. इसका log हमको कैलकुलेशन करना चाहिए. So let us calculate as usual same method what we have done in previous example. So first I am going to calculate characteristic. ಮೊದಲು ಕ್ಯಾರೆಕ್ಟರಿಸ್ಟಿಕ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ವಿದ್ಯಾರ್ಥಿಗಳು. ಕ್ಯಾರೆಕ್ಟರಿಸ್ಟಿಕ್ ಫಸ್ಟ್ ಗಿವನ್ ನಂಬರ್ ಬರಿ 0.134 is the given number. Then ಮತ್ತೆ ಏನು ಮಾಡಬೇಕು ವಿದ್ಯಾರ್ಥಿಗಳೇ? yes, I have to write in the form of scientific notation. scientific notation, scientific figure ಬೋಲೆ ತೋ ನಾನು ಪವರ್ ಆಫ್ 10 ಅಲ್ಲಿ ಅದನ್ನ ನಾನು ಮೆನ್ಷನ್ ಮಾಡಬೇಕು. ಹಾಗಾದ್ರೆ ಹೇಗೆ ಬರೀಬಹುದು ವಿದ್ಯಾರ್ಥಿಗಳೇ? 1.34 into 10 to the power -1 ಬರೀಬಹುದಲ್ವಾ ಈ ರೀತಿ? ಯಾಕೆ ಸರ್ ಇಲ್ಲಿ -1 ಬಂತು? ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ಶಿಫ್ಟ್ ಆಗ್ತಾ ಇದೆ. ಡೆಸಿಮಲ್ ಪಾಯಿಂಟ್ ಏನಾದರೂ ರೈಟ್ ಸೈಡ್ ಶಿಫ್ಟ್ ಆದರೆ ಇಲ್ಲಿ ಮೈನಸ್ ಬರ್ತದೆ, ಪವರ್ ಲೆಫ್ಟ್ ಸೈಡ್ ಶಿಫ್ಟ್ ಆದರೆ ಪ್ಲಸ್ ಆಗ್ತದೆ. ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಹಾಗಾದ್ರೆ -1 ಏನು ವಿದ್ಯಾರ್ಥಿಗಳೇ? -1 ಇಸ್ ದ ಕ್ಯಾರೆಕ್ಟರಿಸ್ಟಿಕ್. ಎಸ್ ಸರ್, ವೆರಿ ಗುಡ್ ಸರ್. ಎಸ್, -1 ಇಸ್ ದ ಕ್ಯಾರೆಕ್ಟರಿಸ್ಟಿಕ್. ನೆಕ್ಸ್ಟ್ ಗೋ ಫಾರ್ ಮೆಂಟಿಸಾ. ಮೆಂಟಿಸಾ ಕ್ಯಾಲ್ಕುಲೇಷನ್ ಮಾಡೋಣ. ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಮೆಂಟಿಸಾ? ಫಸ್ಟ್ ರೈಟ್ ಎ ಗಿವನ್ ನಂಬರ್ ಬರ್ಕೊಂಬಿಡಿ. 0.134. ಸರ್ ಇಲ್ಲಿ ಪಾಯಿಂಟ್ ಅದ, ನೀವು ಪಾಯಿಂಟ್ ಯಾಕೆ ಹಚ್ಚಲಿಲ್ಲ? ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ. ಅದು ಪಾಯಿಂಟ್ ಆದರೂ ಇರಲಿ, ಏನಾದರೂ ಇರಲಿ, ಅದು ನಮಗೆ ಸಂಬಂಧ ಇಲ್ಲ ಮೆಂಟಿಸಾನ ಕ್ಯಾಲ್ಕುಲೇಷನ್ ಮಾಡುವಾಗ. ಆ ಪಾಯಿಂಟನ್ನು ಬಿಟ್ಟಿರಿ. ನೆಕ್ಸ್ಟ್ ಫಸ್ಟ್ 0 ಅಂತೂ ಇಲ್ವೇ ಇಲ್ಲ. ಫಸ್ಟ್ ಕನ್ಸಿಡರ್ 13 ಅನ್ನು ಕನ್ಸಿಡರ್ ಮಾಡಿ. ಹಾಗಾದರೆ ವಿದ್ಯಾರ್ಥಿಗಳೇ 13 ಸೇಮ್ ಪ್ರೊಸೀಜರ್ ಐ ಹ್ಯಾವ್ ಟು ಯೂಸ್. 13 ಲಾಗಾರಿದಮ್ಸ್ ಅಲ್ಲಿ 13th ಗೆ ಹೋಗಿ. 13th 10 11 13 ಇದೆ ಅಲ್ವಾ? ಎಸ್, ಕಾಣ್ತಾ ಇದೆ ಅಲ್ವಾ? 13. ನೆಕ್ಸ್ಟ್ ನಂಬರ್ ಏನಿದೆ? 4. 13th ಒನ್ 4th ಕಾಲಮ್ಗೆ ಹೋಗಿ. 0th ಕಾಲಮ್, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, थर्ड कॉलम एंड दिस इज फोर्थ कॉलम. फोर्थ कॉलम का वैल्यू कितना है भाई? 1271 है. सो ना नंबर है 1271 प्लस. नेक्स्ट आई हैव टू कैलकुलेट मीन डिफरेंस. ಇಲ್ಲಿ ಮೀನ್ ಡಿಫರೆನ್ಸ್ ಸಿಗೋದೇ ಇಲ್ಲ. ಯಾಕೆ? ಇರೋದೇ 3 ನಂಬರ್ 134. ಫೋರ್ತ್ ನಂಬರೇ ಇಲ್ಲ, ಫೋರ್ತ್ ಇಂಟೀಜರೇ ಇಲ್ಲ. ಹಾಗಾದ್ರೆ ಮೀನ್ ಡಿಫರೆನ್ಸ್ ಇಸ್ 0. सो मीन डिफरेंस इज 0. सो कुल मिला के कितना होता है? 127 होता है. ಹಾಗಾದ್ರೆ ಸೊ ಟೆಲ್ ಮಿ ಮೆಂಟಿಸಾ ಯಾವಾಗಲೂ ಪಾಯಿಂಟ್ ಅಲ್ಲಿ ಇರ್ತದೆ ಹೇಳಿ. ಫೈನಲ್ ಆನ್ಸರ್ ಇದೆ. ಕ್ಯಾರೆಕ್ಟರಿಸ್ಟಿಕ್ ಎಷ್ಟು ಸಿಕ್ತು? -1. ಮೆಂಟಿಸಾ ಎಷ್ಟು ಸಿಕ್ತು ವಿದ್ಯಾರ್ಥಿಗಳೇ? 0.127. ಯಾಕಂದ್ರೆ ಪಾಯಿಂಟ್ ಅಲ್ಲಿ ಇರ್ತದೆ ಯಾವಾಗಲೂ. ಸೊ ಮೈನಸ್, ಎಸ್ ಕರೆಕ್ಟ್, -0.8729 would be the right answer. Yes, minus 0.8729 would be the right answer. So tell me, what is the value of 0.134 to the log to the base 10 minus 0.8729 would be the right answer. Yes, correct. Next go for next question. Next question we have on. So let us solve fourth illustration. Fourth illustration ಅನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಹಾಗಾದ್ರೆ ಬನ್ನಿ. ಗಿವನ್ ನಂಬರ್, ವಾಟ್ ಈಸ್ ದಿ ಗಿವನ್ ನಂಬರ್? ಸೊಲ್ಯೂಷನ್ 4. log to the base 10 0.1234. इसका वैल्यू कैलकुलेशन करना है. So how to calculate sir? First I have to calculate a characteristic. Yes, very good. Characteristic calculation ಮಾಡಬೇಕಂದ್ರೆ ನಾನು ಏನು ಮಾಡಬೇಕು? First I have to write a given number, then I have to convert, I have to write in the form of scientific notation. Sir ನೀವು ಹೆಂಗೆ ಬರೀತೀರಿ scientific notation? ನಾನು ಬರೀತೀನಿ. ಇದನ್ನ 1.234 into 10 to the power -1 ಅಂತ ಬರೀಬಹುದಾ? ಬರೀಬಹುದಲ್ವಾ ವಿದ್ಯಾರ್ಥಿಗಳೇ? ಎಸ್, ಆನ್ಸರ್ ಇಸ್ ಎಸ್. ಹಾಗಾದ್ರೆ -1 ಏನು? ಸೊ -1 is the characteristic. That's very good. -1 is the characteristics.
ನೆಕ್ಸ್ಟ್ ಗೋ ಫಾರ್ ಮೆಂಟಿಸಾ. ಮೆಂಟಿಸಾನ ಕ್ಯಾಲ್ಕುಲೇಷನ್ ಮಾಡೋಣ. ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಮೆಂಟಿಸಾ? ಫಸ್ಟ್ ರೈಟ್ ಎ ಗಿವನ್ ನಂಬರ್ 0 1 2 3 4. ನಾನು ಮೊದಲೇ ಹೇಳಿದ್ದೇನೆ, ಈ ಡಿಜಿಟ್ ಇವು ಪಾಯಿಂಟ್ ಏನಾದರೂ ಬಂದರೆ ಮೆಂಟಿಸಾ ಕ್ಯಾಲ್ಕುಲೇಷನ್ ಮಾಡುವಾಗ ಅದನ್ನು ನೆಗ್ಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಲಾಗ್ ಬುಕ್ ಅನ್ನು ಯೂಸ್ ಮಾಡಿ ವಿದ್ಯಾರ್ಥಿಗಳೇ. ಸೊ 0 ಬಿಟ್ಬಿಡಿ, ಲೆಕ್ಕಕ್ಕಿಲ್ಲ. ಫಸ್ಟ್ 12th ನಂಬರ್ಗೆ ಹೋಗೋಣ. 12 ಇದೆ ನೋಡಿ ಇಲ್ಲಿ ಲಾಗಲ್ಲಿ, ಲೊಗಾರಿದಮ್ ಅಲ್ಲಿ 12th ಇದೆ. ಎಸ್ 12. ನೆಕ್ಸ್ಟ್ 3. 12th ಇಂದ ಅದೇ ಲೈನಲ್ಲಿ ಹೋಗಿ 3 ಕಾಲಮ್ಗೆ ಹೋಗಿ, 3rd ಕಾಲಮ್. 0th ಕಾಲಮ್, 1st ಕಾಲಮ್, 2nd ಕಾಲಮ್ ಆ್ಯಂಡ್ ದಿಸ್ ಈಸ್ 3rd ಕಾಲಮ್. 3rd ಕಾಲಮ್ ವ್ಯಾಲ್ಯೂ ಎಷ್ಟಿದೆ ವಿದ್ಯಾರ್ಥಿಗಳೇ? 0899. ಎಸ್ 0899 ಪ್ಲಸ್ ಮೀನ್ ಡಿಫರೆನ್ಸ್. ಸೊ ನೆಕ್ಸ್ಟ್ ನಂಬರ್ ಏನಿದೆ ನಮ್ಮದು 4 ಇದೆ. ಸೊ 4 ಮೀನ್ ಡಿಫರೆನ್ಸ್ 4ಗೆ ಹೋಗಿ. 12th ಅಲ್ಲೇ ಅದೇ ಕಾಲಮಲ್ಲಿ ಹೋಗಿ, ಅದೇ ಹಾರಿಜಾಂಟಲ್ ಲೈನಲ್ಲಿ ಹೋಗಿ ಮೀನ್ ಡಿಫರೆನ್ಸ್ 4thಗೆ ಹೋಗಿ. ಮೀನ್ ಡಿಫರೆನ್ಸ್ 4th ಅಲ್ಲಿ ನಂಬರ್ ಎಷ್ಟಿದೆ? 14 ಇದೆ. ಸೊ ಐ ಹ್ಯಾವ್ ಟು ರೈಟ್ 14 ಹಿಯರ್. ಗೆಟಿಂಗ್ ವಾಟ್ ಐ ಟೆಲಿಂಗ್ ಚಿಲ್ಡ್ರನ್? ಹಾಗಾದ್ರೆ 9 + 4 कितना होता है? 13. This is 11 9 0. So this is Mentisa. I have to write in the form of point. So point ಅನ್ನು ಬರೆದೆ. ಹಾಗಾದ್ರೆ ಫೈನಲ್ ಆನ್ಸರ್ ಕ್ಯಾಲ್ಕುಲೇಷನ್ ಮಾಡುವ. ಕ್ಯಾರೆಕ್ಟರಿಸ್ಟಿಕ್ ಎಷ್ಟಿದೆ? -1 ಪ್ಲಸ್ -1 ಕ್ಯಾರೆಕ್ಟರಿಸ್ಟಿಕ್ ಪ್ಲಸ್ ಮೆಂಟಿಸಾ ಎಷ್ಟು ಸಿಕ್ತು? 0.913. ಸೊ ಇದನ್ನು ಸಾಲ್ವ್ ಮಾಡಿ. -7 would be the right answer. So I can say the log to the base 10 0.1234 value is -0.9087. So this is the right answer. Is it clear children? Yes. So ಈ ಮೆಥಡ್ ಅನ್ನು ಯೂಸ್ ಮಾಡಿಬಿಟ್ಟು ಫಸ್ಟ್ PUC ವಿದ್ಯಾರ್ಥಿಗಳು, ಸೈನ್ಸ್ ವಿದ್ಯಾರ್ಥಿಗಳು, ನೀವು ಬೇಕಾದ ನಂಬರಿನ ಲಾಗ್ ಅನ್ನು ನೀವು ಕಂಡುಹಿಡಿಬಹುದು. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಎಸ್. ನೀವೇ ಒಂದಿಷ್ಟು ನಂಬರ್ಸ್ಗಳನ್ನು ತಗೊಳ್ಳಿ, ನೀವೇ ಒಂದಿಷ್ಟು ನಂಬರ್ಸ್ಗಳನ್ನು ತೊಗೊಂಡ್ಬಿಟ್ಟು ನೀವು ಸೆಲ್ಫ್ ಕ್ಯಾಲ್ಕುಲೇಷನ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್.